ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಕ್ಷತಾ ಸದಾನಂದ್. ಇವತ್ತು ಕಡಲೆಬೇಳೆದು ಮಸಾಲ ವಡೆ ಮಾಡೋಣ, ಹೇಗಂತ ನೋಡೋಣ ಬನ್ನಿ. ಈಗ ನಾನು ಕಡಲೆಬೇಳೆನ ಒಂದು 4 ಅವರ್ ನೆನೆಸ್ಬಿಟ್ಟು 3-4 ಅವರ್ ನೆನೆಸ್ಬಿಟ್ಟು ನೀರು ಬಸಿದು ಇಟ್ಕೊಂಡಿದ್ದೀನಿ. ನೋಡಿ, ಬೇಳೆ ಹಿಂಗೆ ಉಗುರಲ್ಲಿ ಕಟ್ ಮಾಡಿದ್ರೆ ಕಟ್ ಆಗಬೇಕು. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಮೇನ್ ಇಂಗ್ರೀಡಿಯೆಂಟ್ಸು. ಸಬ್ಬಕ್ಕಿ ಸೊಪ್ಪು ಟೇಸ್ಟ್ ಬರೋದೇ ಇದರಿಂದ. ಇದನ್ನು ತಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 4 ಲವಂಗಕ್ಕಿಂತ ಸ್ವಲ್ಪ ಚಕ್ಕೆ ಜಾಸ್ತಿ ಆಗಿರಬೇಕು, ಅಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಮತ್ತು ಖಾರಕ್ಕೆ ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4. ನೋಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿನ್ಕಾಯಿನ ತಗೊಳ್ಳಿ. ಈಗ ಇದಕ್ಕೆ ರುಚಿಗೆ ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಈ ಮಸಾಲೆ ಐಟಮ್ಸ್ ಏನು ಇಟ್ಕೊಂಡಿದ್ನೋ ಇನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದು ಮಿಕ್ಸಿಲಿ ತರಿಯಾಗಿ ನೋಡಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನೆನೆಸಿಟ್ಟಿರುವಂಥ ಕಡಲೆಬೇಳೆ ಏನಿತ್ತಲ್ಲ, ಆ ಕಡಲೆಬೇಳೆ ಅದಕ್ಕೆ ಆ ಜಾರಿಗೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಇದನ್ನ ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೆಲ್ಲ ರುಬ್ಬಕ್ಕೆ ಹೋಗ್ಬಾರ್ದು. ಏನು 1-2 ಸಾರಿ ಇದು ಮಾಡಿದರೆ ಆಯಿತು. ನೋಡಿ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ, ಜಾಸ್ತಿ ಮೆತ್ತಗೇನು ಬೇಡ. ಈಗ ಇದನ್ನು ಒಂದು ಪಾತ್ರೆ ತಗೊಳ್ಳೋಣ. ಹಾಗೆ ಮಿಕ್ಕಿರೋ ಎಲ್ಲ ಬೇಳೆನೂ ರುಬ್ಕೊಂಬಿಡೋಣ. ನೋಡಿ, ಎಲ್ಲ ಬೇಳೆ ರುಬ್ಕೊಂಡಿದ್ದೀನಿ. ಒಂದು ಚೂರು ಬೇಳೆನ ಹಾಗೆ ಇಟ್ಕೊಂಡಿದ್ದೆ, ಆ ಬೇಳೆನೂ ಹಾಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಬಾಯಿಗೆ ಸಿಗಬೇಕಲ್ವ ಸ್ವಲ್ಪ ಬೇಳೆ, ಅದಕ್ಕೆ ಒಂದು ಸ್ವಲ್ಪ ಬೇಳೆನ ಹಾಗೆ ಇಟ್ಕೊಂಡಿದ್ದೆ. ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ, ಕಟ್ ಮಾಡಿ ಇಟ್ಟಿರುವಂಥ. ಮತ್ತು ಸಬ್ಬಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಬೇಕಾದ್ರೆ ನೀವು ಪುದೀನೂ ಹಾಕ್ಕೊಳ್ಳಿ, ಟೇಸ್ಟ್ ಸ್ವಲ್ಪ ಅದು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಸ್ವಲ್ಪ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ನೀರೇನು ಹಾಕ್ಬೇಡಿ, ಅದೇ ಇದರಲ್ಲೇ ಹಸಿಯಲ್ಲೇ ಇದಾಗುತ್ತೆ. ನೋಡಿ, ಈ ಅದಕ್ಕೆ ಬರುತ್ತೆ. ಹಿಂಗೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಹಿಂಗೆ ಉಂಡೆ ಕಟ್ಕೊಂಡು ಸ್ವಲ್ಪ ಅಂಗೈಯಲ್ಲಿ ಹಾಕ್ಕೊಂಡು ತಟ್ಕೊಂಡ್ರೆ ಮುಗ್ದೋಯ್ತು. ತಟ್ಬಿಟ್ಟು ಎಣ್ಣೆಗೆ ಹಾಕ್ತಾ ಇರೋದೆ ಅಷ್ಟೇ. ವಡೆ ಎಷ್ಟು ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ನೋಡಿ, 1-2 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಹಿಡ್ದಿರೋದಲ್ವ, ಇವಾಗ ಬಳಸಾಕೊಳ್ಳೋಣ. ತಿನ್ನೋಕ್ಕೆ ತುಂಬ ಹೊರಗಡೆ ಎಲ್ಲ ಗರಿಯಾಗಿ ಒಳಗಡೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಈ ವಡೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅಂತ ಟೀ ಜೊತೆಗೆ ಮಾಡ್ಕೊಂಡೆಲ್ಲ ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಸಾಲೆ ವಡೆ. ಈ ಸಬ್ಬಸಿಗೆ ಸೊಪ್ಪು ಇರೋದ್ರಿಂದ ಅಂದರೂ ಒಳ್ಳೆ ಘಮ ಇರುತ್ತೆ. ನೋಡಿ, ಒಂದು 5 ನಿಮಿಷ ಆದಮೇಲೆ ಅದು ಚೆನ್ನಾಗಿ ಕರಗ್ತಿದೆ. ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ಈ ರೆಸಿಪಿ ಅಂತೂ ನೀವು ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.